ಮಗುಗೆ ಸ್ನಾನ ಮಾಡಿಸುವಾಗ ಮಗುವಿನ ನಾಲಿಗೆನ ಶುಚಿ ಮಾಡಬೇಕು ಅಂದರೆ ಹೇಗೆ ಮಾಡೋದು ಒಳ್ಳೆಯದು, ಸೇಫಾಗಿ ಯಾವ ರೀತಿ ಮಾಡೋದು ಒಳ್ಳೆಯದು? ಸೊ ಈಗ ಮಗುವಿನ ನಾಲ್ಗೆನಲ್ಲಿ ಒಂದೊಂದ್ಸರಿ ಬಿಳಿಗೆ ಕೋಟ್ ಆದಂಗೆ ಕಾಣಿಸ್ಬೋದು, ಮೋಸ್ಟ್ಲಿ ಎದೆ ಹಾಲು ಕುಡಿತಿರೋ ಅಂಥ ಮಕ್ಕಳಲ್ಲಿ. ಈಗ ಇದು ಹಾಲಿನ ರೆಸಿಡ್ಯೂ ಉಳ್ಕೊಂಡಿರೋ ಅಂಥದ್ದು ಇರ್ಬೋದು, ಅಥವಾ ಕೆಲವೊಮ್ಮೆ ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಓರಲ್ ಥ್ರಶ್ ಕಾರಣದಿಂದ. ಸೊ ಡಾಕ್ಟರ್ ಏನು ಹೇಳ್ತಾರೆ, ಇದನ್ನು ಗಮನಿಸಿ ಮತ್ತು ಅವಾಗವಾಗ ಕ್ಲೀನ್ ಮಾಡಿ. ಆದರೆ ಯಾವ ರೀತಿ ಮಾಡಬೇಕು? ಈಗ ಒಂದು ಕ್ಲೀನ್ ಆಗಿರುವಂಥ ಸಾಫ್ಟ್ ಬಟ್ಟೆ ಥರದ್ದು ಪಂಚೆ ಬಟ್ಟೆ ಇದ್ದರೆ ಒಳ್ಳೆಯದು. ಅದನ್ನು ದಯವಿಟ್ಟು ಬಿಸಿ ನೀರಲ್ಲಿ ತೊಳೆದು ಎತ್ತಿಡಿ, ಆಯಿತಾ? ಮತ್ತು ಅದನ್ನು ಬೆರಳಿಗೆ ಹಾಕ್ಕೊಂಡು ಮಗು ಸ್ನಾನ ಆದಮೇಲೆ ನಿಧಾನಕ್ಕೆ ಮಗುಗೆ ತೊಂದರೆ ಕೊಡ್ದಂಗೆ, ಮಗು ಅಳದೆ ಇದ್ರು ಹಾಗೆ ರೌಂಡ್ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಕ್ಲೀನ್ ಮಾಡಿ, ಆಯಿತಾ? ಯಾವುದೇ ಪ್ರೆಷರ್ ಹಾಕಿ ತಿಕ್ಕೋದಾಗಲಿ ಹಿಂಗೆ ಉಜ್ಜೋ ಅಂಥದ್ದು ಬೇಡ. ಸೊ ಯಾವುದೇ ಪೌಡ್ರ್ ಹಾಕಿ ಪೇಸ್ಟ್ ಹಾಕಿ ಇನ್ನೇನೋ ಫ್ಯಾನ್ಸಿ ಟೂಲ್ಸ್ನ ಬಳಸ್ಬಿಟ್ಟು ಕ್ಲೀನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬರೀ ನೀರಿಗೆ, ಅದನ್ನು ಬಿಸಿ ನೀರಿಗೆ ಅಥವಾ ಬೆಚ್ಚಗಿನ ನೀರಿಗೆ ಅದ್ಬಿಟ್ಟು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಕ್ಲೀನ್ ಮಾಡಿ. ಮತ್ತು ನಿಮ್ಮ ಕೈ ಕ್ಲೀನ್ ಆಗಿ ಇರಬೇಕು, ಅದನ್ನು ಗಮನಿಸ್ಕೊಳ್ಳಿ, ಹೇಳಬೇಕಿಲ್ಲ ಅಂದ್ಕೊಳ್ತೀನಿ. ಮತ್ತು ಮಗು ಅಳ್ತಿದೆ, ದುಕ್ಕಳಿಸ್ತಾ ಇದೆ ಅಂದರೆ ದಯವಿಟ್ಟು ನಿಲ್ಲಿಸಿ. ಒಂದಿನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಎನಿವೇಸ್ ವಾರದಲ್ಲಿ ಒಮ್ಮೆ 2 ಸತಿ ಮಾಡಿದ್ರೆ ಸಾಕು. ಮತ್ತು ಯಾವಾಗೇ ಆಗಲಿ ಮಗುನ ಬಾಯಿ ತೆಗೆದುಬಿಟ್ಟು ತಿಕ್ಕಿ ಡೀಪಾಗಿ ಮಾಡ್ತೀನಿ ಅಂತ ಹೋಗಬೇಡಿ. ಮಕ್ಳಿಗೆ ದಯವಿಟ್ಟು ತೊಂದರೆ ಈ ರೀತಿನಲ್ಲಿ ಕೊಡಬೇಡಿ, ಮತ್ತು ಜೆಂಟಲಾಗಿ ಮಾಡಬೇಕಷ್ಟೆ. ಆಮೇಲೆ ಊಟ ಮಾಡೋಕ್ಕೆ ಶುರು ಮಾಡಿದಾಗ ಒಂದ್ಸರಿ ಪೀಡಿಯಾಟ್ರಿಷಿಯನ್ ಅಥವಾ ಡಾಕ್ಟರ್ನ ಕೇಳಿ, ಅವರು ಬೇಬಿ ಬ್ರಷು ಅಥವಾ ಸಿಲಿಕೋನ್ ಫಿಂಗರ್ ಬ್ರಷ್ ರೆಕಮೆಂಡ್ ಮಾಡ್ತಾರೆ. ಅದರಲ್ಲೇ ಉಲ್ಟಾ ಒಂದು ಟಂಗ್ ಕ್ಲೀನರ್ ಥರ ಸಾಫ್ಟಾಗಿರುತ್ತೆ, ಅದರಲ್ಲಿ ಮಾಡ್ಬೋದು. ಮತ್ತು ಕಂಫರ್ಟ್, ಹೈಜೀನ್ ಎರಡರದ್ದು ಒಂದು ಬ್ಯಾಲೆನ್ಸ್ ಇರಬೇಕು ಮಕ್ಕಳನ್ನ ನೋಡ್ಕೊಳ್ಳೋವಾಗ. ಈಗ ಸ್ನಾನ ಮಾಡೋದು ಶುಚಿಗೋಸ್ಕರ ಅಂತ ತಿಕ್ಕಿ ತೊಳೆಯೋಕ್ಕಾಗುತ್ತಾ? ಹಾಗೆ. ಸೊ ಈ ಟಿಪ್ಸ್ನ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ.